ಹಣ ವಸೂಲಿ ಮಾಡಿದಂತಹ ಪಿಎಸ್ಐ ಹರೀಶ್ ತಲೆದಂಡ. ಅಂಗಡಿ ಮಾಲೀಕನಿಂದ ಹಣ ವಸೂಲಿ ಎನ್ನುವುದು ಸಾಬೀತಾಗಿದೆ. ಕಗ್ಗಲೀಪುರ ಠಾಣೆಯ ಪಿಎಸ್ಐ ಹರೀಶ್ ಅಮಾನತು. ಎಸ್ಪಿ ಶ್ರೀನಿವಾಸ್ ಗೌಡ ಆದೇಶ ಮಾಡಿದ್ದಾರೆ. ಕಗ್ಗಲೀಪುರ ಠಾಣೆಯ ಪಿಎಸ್ಐ ಹರೀಶ್ರನ್ನ ಅಮಾನತುಗೊಳಿಸಲಾಗಿದೆ. ಅಂಗಡಿ ಮಾಲೀಕನಿಂದ ಹಣ ವಸೂಲಿ ಮಾಡಿದ್ದಾರೆ ಎನ್ನುವುದು ಇವರ ಮೇಲಿದ್ದಂತಹ ಆರೋಪ. ಸುಳ್ಳು ಪ್ರಕರಣವನ್ನ ದಾಖಲಿಸ್ತೀನಿ ಅಂತ ಹೇಳಿ ಹಣ ವಸೂಲಿ ಮಾಡಿದ್ದಾರೆ. ರಾಜೇಶ್ ಬಳಿ 1,60,000 ವಸೂಲಿ ಮಾಡಿದ್ರು ಪಿಎಸ್ಐ. ಜ್ಯೂಸ್ ಅಂಗಡಿ, ಜೆರಾಕ್ಸ್ ಅಂಗಡಿ ಇಟ್ಕೊಂಡಿದ್ದಾರೆ ರಾಜೇಶ್. ನಕಲಿ ಆಧಾರ್ ಕಾರ್ಡ್ ಮಾಡ್ಕೊಡ್ತಿದ್ಯಾ ಅಂತ ಬೆದರಿಕೆ ಒಡ್ಡಿದ್ದಾರೆ. ಸುಳ್ಳು ಕೇಸ್ ದಾಖಲಿಸ್ತೀನಿ ಅಂತ ಬೆದರಿಸಿದ್ದಾರೆ. ಅಕ್ಟೋಬರ್ 29ಕ್ಕೆ ಹಣ ವಸೂಲಿ ಮಾಡಿದ್ದಾರೆ ಹರೀಶ್ ಅನ್ನೋದು ಆರೋಪ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ಸಿಕ್ಕಿದ್ವು. ಕನಕಪುರದಿಂದ ಚನ್ನಪಟ್ಟಣಕ್ಕೆ ಕರೆತಂದು ಹಣ ವಸೂಲಿ ಮಾಡಿದ್ದಾರೆ. ಅಂದಿನ ಚನ್ನಪಟ್ಟಣ ಪುರಠಾಣೆಯ ಪಿಎಸ್ ಆಗಿದ್ದಂತಹ ಹರೀಶ್ ವಿರುದ್ಧ ಆರೋಪ ಕೇಳಿಬಂದಿತ್ತು. ಕಗ್ಗಲೀಪುರ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿದ್ರು ಹರೀಶ್. ಈಗ ಅವರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ಸುಳ್ಳು ಪ್ರಕರಣವನ್ನ ದಾಖಲಿಸೋದಾಗಿ ಬೆದರಿಸಿ ವ್ಯಾಪಾರಸ್ಥರಿಂದ ಹಣ ವಸೂಲಿ ಮಾಡಿದಂತಹ ಆರೋಪ. ಹೀಗಾಗಿ ಕಗ್ಗಲೀಪುರ ಠಾಣೆಯ ಪಿಎಸ್ಐ ಹರೀಶ್ರನ್ನ ಎಸ್ಪಿ ಶ್ರೀನಿವಾಸ್ ಗೌಡ ಅಮಾನತು ಮಾಡಿದ್ದಾರೆ. ಇನ್ನು ಹಲವು ಕೇಸ್ಗಳಲ್ಲಿ ಪೊಲೀಸರೇ ಶಾಮೀಲಾಗಿದ್ದಾರೆ ಎನ್ನುವ ಆರೋಪ ಕೇಳಿಬರ್ತಾ ಇದ್ದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಚರ್ಚೆಯಾಗೋ ಸಾಧ್ಯತೆ ಇದೆ. ಇವತ್ತು ಚರ್ಚೆಗೆ ಅವಕಾಶ ಕೋರಿ ನಿಲುವಳಿ ನೋಟಿಸ್ ಬಿಜೆಪಿ ಮತ್ತು ಜೆಡಿಎಸ್ನಿಂದ ಸ್ಪೀಕರ್ಗೆ ಈ ಬಗ್ಗೆ ನಿಲುವಳಿ ನೋಟಿಸ್ ಕೊಡಲಾಗಿದೆ. ಇವತ್ತು ಈ ವಿಚಾರ ಚರ್ಚೆಗೆ ಬರುವಂತಹ ಸಾಧ್ಯತೆಗಳಿದೆ. ಅವಕಾಶ ಕೋರಿ ನಿಲುವಳಿ ನೋಟಿಸ್ ಅನ್ನ ನೀಡಲಾಗ್ತಾ ಇದೆ ಬಿಜೆಪಿ ಮತ್ತು ಜೆಡಿಎಸ್ ಕಡೆಯಿಂದ. ಹಲವು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರ ವಿರುದ್ಧವೇ ಏನು ಅಪರಾಧ ಆಗಿದೆ, ಅವರೇ ಶಾಮೀಲಾಗಿದ್ದಾರೆ ಎನ್ನುವಂತಹ ಆರೋಪಗಳು ಕೇಳಿಬರ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ಚರ್ಚಿಸೋದಕ್ಕೆ ಮುಂದಾಗ್ತಾ ಇದೆ. ರಾಬರಿ ಪ್ರಕರಣ ಇರ್ಬೋದು, ಅದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಮಾನತಾಗಿದ್ರು. ಹಿರಿಯ ನಾಗರಿಕರಿಗೆ ಹೆದರಿಸಿ ಲಂಚ ಪಡೆದಂತಹ ಆರೋಪ ಇದೆ. ಅದರಲ್ಲಿ 2 ಕಾನ್ಸ್ಟೇಬಲ್ ಅಮಾನತಾಗಿದ್ರು. ಇನ್ನು ಯುಡಿಆರ್ ಪ್ರತಿ ನೀಡೋದಕ್ಕೆ ಲಂಚ ಪಡೆದಂತಹ ಆರೋಪದ ಪ್ರಕರಣ ಏನಿದೆ, ಇದರಲ್ಲೆಲ್ಲ ಪೊಲೀಸರೇ ಶಾಮೀಲಾಗಿದ್ದಾರೆ ಎನ್ನುವಂತಹ ಆರೋಪ. ಹಾಗಾಗಿ ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಬಿಜೆಪಿ ಜೆಡಿಎಸ್ ಚರ್ಚೆ ನಡೆಸೋದಕ್ಕೆ ಅವಕಾಶ ಕೋರಿ ಸ್ಪೀಕರ್ಗೆ ನೋಟಿಸ್ ಕೊಡಲಿದೆ.